ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಒಟ್ಟಿಗೆ ಬಂದಿದ್ದೀನಿ. ತೊಂಡೆಕಾಯಿ ಪಲ್ಯ ಮತ್ತು ರೊಟ್ಟಿ. ತುಂಬ ಈಸಿಯಾಗಿ ರಾಗಿ ರೊಟ್ಟಿನ ಮಾಡೋ ವಿಧಾನನ ತೋರಿಸ್ತೀನಿ. ತೊಂಡೆಕಾಯಿ ಪಲ್ಯಕ್ಕೆ ಫಸ್ಟು ಒಂದು ಕುಕ್ಕರಿಗೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಈರುಳ್ಳಿ, ನೆಕ್ಸ್ಟು ತೊಂಡೆಕಾಯಿನ ಒಂದು 1/4 kg ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಹಾಕಿ ಫ್ರೈ ಮಾಡಿ. ಬಟ್ ಪಲ್ಯ ಮಾಡಬೇಕಾದ್ರೆ ಮೇಯ್ನ್ ಅಂದರೆ ಸ್ವಲ್ಪ ಫ್ರೈ ಮಾಡಿದರೆ ಅಷ್ಟೇ ಪಲ್ಯ ಎಲ್ಲ ಚೆನ್ನಾಗಾಗೋದು. 1 ಟೊಮೊಟೊ ಹಾಕಿದ್ದೀನಿ, ಸಾಕು ನನಗೆ ಟೊಮೊಟೊ. ಬಟ್ ತೊಂಡೆಕಾಯಿ ಸ್ವಲ್ಪ ಹಣ್ಣಾದರೆ ಅದರಲ್ಲಿ ಹುಳಿ ಅಂಶ ಬರುತ್ತೆ, ಹಾಗಾಗಿ 1 ಟೊಮೊಟೊ ಹಾಕಿದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ 1 ಸ್ಪೂನ್ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೀವು ಒಂದೊಂದನ್ನು ನೀವು ಫ್ರೈ ಮಾಡಬೇಕಾದ್ರೂ 2 ನಿಮಿಷ ಗ್ಯಾಪ್ ಕೊಡಬೇಕು. ಆಗಿದ್ದರೆ ಮಾತ್ರ ಕರೆಕ್ಟಾಗಿ ಅದು ಫ್ರೈ ಆಗುತ್ತೆ. ನೆಕ್ಸ್ಟು 1 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಖಾರದ ಪುಡಿ ಮಿಕ್ಸ್ ಮಾಡಿ ಎಣ್ಣೆಲಿ ಫ್ರೈ ಆದಮೇಲೆ ನೆಕ್ಸ್ಟು ನಾವೇನಿದ್ರು ನೀರು ಹಾಕಬೇಕು. ಅದರೊಳಗಡೆಗೆ ಸ್ವಲ್ಪ ಫ್ರೈ ಆಗಲಿ. ಅದು ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟ್ ಅದಕ್ಕೆ ಎಷ್ಟು ಬೇಕಷ್ಟು ನೀವು ನೀರನ್ನ ಆ್ಯಡ್ ಮಾಡಿ. ಪಲ್ಯದ ನಿಮಗೆ ಗಟ್ಟಿ ಬೇಕು ಅಂದರೆ ಇನ್ನೂ ಕಡಿಮೆ ಹಾಕಿ. ಅದನ್ನು ಲಿಡ್ ಕ್ಲೋಸ್ ಮಾಡಿ 2-3 ವಿಷಲ್ ಬಾರಿಸಿ. ಅದು ತಣ್ಣಗಾದ್ಮೇಲೆ ನಾನು ಶೇಂಗಾ ಪುಡಿನ ಹಾಕಿದ್ದೀನಿ, ಬರೀ ಶೇಂಗಾ ಪುಡಿ ಅಷ್ಟೇ. ತೆಂಗಿನಕಾಯಿ ತುರಿ ಇಷ್ಟನ್ನು ಮತ್ತು ಕೊತ್ತಂಬರಿ ಇಷ್ಟನ್ನು ಹಾಕಿ 1-2 ನಿಮಿಷ ಫ್ರೈ ಮಾಡಿ ಅದನ್ನು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಪಲ್ಯ ಮುಗೀತು. ನೆಕ್ಸ್ಟು ರೊಟ್ಟಿ 1-2 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು 1 ಸ್ಪೂನ್ ಎಣ್ಣೆ. ನೀರು ಬಿಸಿ ಆದಾಗ, ಸ್ವಲ್ಪ ನೀರು ಬಿಸಿ ಆಗುತ್ತೆ ಅಂದಾಗ ನಾನು ಇದಕ್ಕೆ ಒಂದು ಕಪ್ಪು ಜೋಳದ ಹಿಟ್ಟು, 2 ಕಪ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಎರಡನ್ನೂ ಮಿಕ್ಸ್ ಮಾಡಿ ನಾನು 1 ಸ್ಪೂನ್ ಹಾಕಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀರಿಗೆ ಬಿಸಿ ಆಗಿರುತ್ತಲ್ಲ ನೀರಿಗೆ, ಅದಕ್ಕೆ ನೋಡಿ ರಾಗಿ ಹಿಟ್ಟು ಮತ್ತು ಜೋಳದ ಹಿಟ್ಟು 2 ಮಿಕ್ಸ್ ಮಾಡಿ. ಅದು ಕುದಿ ಬರೋ ಟೈಮಲ್ಲಿ ಆ ಹಿಟ್ಟು ಸ್ವಲ್ಪ ಮುದ್ದೆಗೆ ಕುದಿ ಬರುತ್ತಲ್ಲ, ಆ ಥರ ಬಂದಾಗ ನಾವು ಉಪ್ಪಿಟ್ಟಿಗೆ ರವೆ ಮಿಕ್ಸ್ ಮಾಡ್ತೀವಿ ಹೇಳಿ, ಆ ರೀತಿ ನಮಗೆ ಎಷ್ಟು ಬೇಕೋ ಅಷ್ಟನ್ನ ಹಿಟ್ಟು ಹಾಕಿ ನಾವು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ಸ್ವಲ್ಪ ತೆಳುವಾದ್ರೂ ಪರವಾಗಿಲ್ಲ, ಏನಾಗಲ್ಲ. ಅದನ್ನು ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಅದನ್ನು ಮಿಕ್ಸ್ ಮಾಡಿ ಬೇಯಿಸಿ ತೆಗೆದಿಟ್ಬಿಡಿ. ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಆ ಹಿಟ್ಟಿಗೆ ಎಷ್ಟು ಡ್ರೈ ಪೌಡರು, ಜೋಳದ ಹಿಟ್ಟು ಮತ್ತು ರಾಗಿ ಹಿಟ್ಟು ಮಿಕ್ಸ್ ಮಾಡಿದ್ವಲ್ಲ ಅದನ್ನ ಹಾಕಿ ನಾದ್ಕೊಳ್ಳಿ. ನೀವು ನೋಡಿ ಈ ಕನ್ಸಿಸ್ಟೆನ್ಸಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಸಿ ಮೆಥೆಡು. ಹೋಳಿಗೆನ ನಾವು ಹೇಗೆ ಲಟ್ಟಿಸ್ತೀವಿ ಹೇಳಿ, ಉಂಡೆ ಮಾಡಿ ಲಾಸ್ಟಿಗೆ ಒಂದು ಬಟರ್ ಪೇಪರ್ ಮೇಲೆ, ಎಣ್ಣೆ ಕವರ್ ಮೇಲೆ ನಾವು ಹೇಗೆ ಲಟ್ಟಿಸ್ತೀವಿ ಹಾಗೆ ಲಟ್ಟಿಸ್ತಾ ಹೋದರೆ ನಮಗೆ ಎಷ್ಟು ತೆಳು ಸಾಧ್ಯನೋ ಅಷ್ಟು ತೆಳುವಾಗಿ ಬರುತ್ತೆ ರೊಟ್ಟಿ. ಬಟ್ ರೊಟ್ಟಿ ಮಾಡೋಕ್ಕೆ ಬರದೇ ಇರೋರು ಇದೊಂದು ತುಂಬ ಈಸಿಯಾದಂಥ ವಿಧಾನ. ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಂಡು ಹೋಗ್ಬೋದು. ಮತ್ತು ನಾವು ತವ ಇಟ್ಕೊಂಡಿರಬೇಕು ಒಂದು ಸೈಡ್ ಬಿಸಿಗೆ. ಅದು ತವ ಬಿಸಿ ಆದಮೇಲೆ ರೊಟ್ಟಿ ಹಾಕಿ ನೋಡಿ. ಚಪಾತಿ ನಾವು ಹೇಗೆ ಬೇಯಿಸ್ತೀವಿ ಹೇಳಿ, ಎಣ್ಣೆ ಹಾಕ್ಬಾರ್ದು ಆ್ಯಕ್ಚುಲಿ. ಲಟ್ಸುವಾಗ ಅಷ್ಟೇ ಲಟ್ಟಣಿಗೆಗೆ, ಮತ್ತು ಆ ಕವರಿಗೆ ಎಣ್ಣೆ ಹಾಕಬೇಕಷ್ಟೇ. ಮತ್ತು ಎಣ್ಣೆ ಹಾಕೋಂಥ ನೆಸಿಟಿ ಇರಲ್ಲ. 2 ಸೈಡು ನಾವು ಬೇಯಿಸ್ಕೊಂಡು ಅದನ್ನು ತೊಂಡೆಕಾಯಿ ಪಲ್ಯ ಜೊತೆ ಇಲ್ಲ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.